ನಿರಂತರ ಪೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ಪೋರೆ ದಯದಿ ಶ್ರೀ ವಾಸುದೇವಂ ಸದಾ ನಿನ್ನ ಅಭಯಂ ದಿನಬಂಧು ನಿಗಮಾಗಮಸಿ ಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮರ್ದನ ಅಗಣಿತ ಗುಣಗಣ ಹರಿಕುಲ ಮರ್ದನ ಜಗದ ವ್ಯಾಪಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಪೊರೆ ದಯದಿ ವಾಸುದೇವಂ ಸದಾ ನಿನ್ನ ಅಭಯಂ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದರೂ ಸಹ ಶ್ರೀ ಕೃಷ್ಣ ಪರಮಾತ್ಮನ ದಯೆಯನ್ನು ನನ್ನ ಮೇಲೆ ಬಾರಲೇ ಇಲ್ಲವಾ? ಇರಲಿ, ನಾನು ಈಗಲೇ ದ್ವಾರಕೆಗೆ ಹೋಗಿ ಶ್ರೀ ಕೃಷ್ಣ ಪರಮಾತ್ಮನನ್ನು ಕಾಣುವೆನು. ದೀನ ಬಂಧು ನಿಗಮಾಗಮ ಸಿಂಧು ದೀನ ಬಂಧು ನಿಗಮಾಗಮ ಸಿಂಧು ಅಗಣಿತ ಗುಣಗಣ ಹರಿಕುಲ ಮರ್ದನ ಪರಮಾತ್ಮ ಅಗಣಿತ ಗುಣಗಣ ಹರಿಕುಲ ಮರ್ದನ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯಂ ನಿರಂತರ ಪೊರೆ ದಯದಿ ವಾಸುದೇವಂ ಸದಾ ನಿನ್ನ ಅಭಯಂ. ದಿನಂ ತೆರಳುವೆ ಭಾರತ ನಗರಕ್ಕೆ ಹೊರದಿನಂ ತೆರಳುವೆ ಭಾರತ ನಗರಕ್ಕೆ ಗುರುಮಾಂಡವರೊಳು ಸಿದ್ಧತೆಗೊಂದಿಹ ಯುದ್ಧದ ಸುದ್ದಿಯ ಶೀಘ್ರದವರು ಗುರುಮಾಂಡವರೊಳು ಸಿದ್ಧತೆಗೊಂದಿಹ ಯುದ್ಧದ ಸುದ್ದಿಯ ಶೀಘ್ರದವರು ಹಿನ್ನಂದ ಗೋಪಶ್ರೀ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಹೊರದಿನಂ ತೆರಳುವೆ ಭಾರತ ನಗರಕ್ಕೆ ಹೊರದಿನಂ ತೆರಳುವೆ ಭಾರತ ನಗರಕ್ಕೆ. ಅದಮ ಭೀಮನ ವಹಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು ಅದಮ ಭೀಮನ ವಧಿಸಲು ನಾಂ ವಿಧ ವಿಧ ಪ್ರಯೋಗವೆಸಗಿದರು
ಕದೀಮನವನು ಎದೆಗೆಡದೆ ಮದಕರಿ ಅನ್ವಯ ಕೊಬ್ಬಿಹನು ಕದೀಮನವನು ಎದೆಗೆಡದೆ ಮದಕರಿ ಅನ್ವಯ ಕೊಬ್ಬಿಹನು ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಮಾಧವನ ಬೆಂಬಲದಿ ಮೆರೆಯುವ ಮದಾಂಧ ಪಾಂಡವರ ಪಟವಂ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳಲ್ ಭರದಿ ನಾಂ ತೆರಳುವೆ ತಾರಕ ನಗರಕ್ಕೆ ಭರದಿ ನಾಂ ತೆರಳುವೆ ತಾರಕ ನಗರಕ್ಕೆ ಹೆಣ್ಣು ಪಾಂಡವರೊಡನೆ ಯುದ್ಧವು ಸಂಘಟಿಸಿದಂತೆಯೇ ಸರಿ. ಈ ಚಂದ್ರಕುಲ ಚಕ್ರೇಶ್ವರನ ಛಲ ಮತ್ತು ಬಲವನ್ನು ಜಗತ್ತಿಗೆ ತೋರ್ಪಡಿಸಲು ಸಾಕ್ಷಿಯಾಗಿರುವುದು ಮುಂದಿನ ಮಹಾಯುದ್ಧ. ಆ ಪಾಂಡವರಾದರೂ ಈ ಪೃಥ್ವಿಯನ್ನಾಳಲು ಅಸಮರ್ಥರು. ಅವರಿಗರ್ಧ ರಾಜ್ಯ ಕೊಡುವುದಂತೂ ಸಾಧ್ಯವಿಲ್ಲದ ಮಾತು. ಅವರು ನನ್ನಂತಹ ಗಂಡುಗಲಿಗಳೇ ಆಗಿದ್ದಲ್ಲಿ ರಣರಂಗದಲ್ಲಿ ನನ್ನೊಡನೆ ಹೋರಾಡಿ ರಾಜ್ಯವನ್ನು ಪಡೆಯಲಿ, ಎಲ್ಲವೇ ಪುನಃ ಕಾಡಿಗೆ ಹೋಗಲಿ. ಛಲ ತೊಟ್ಟು ಮಾಡುವೆ ಯುದ್ಧ, ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಅದಾಗದೆ ಛಲವನ್ನು ಬಿಡುವುದಿಲ್ಲ, ನೆಲವನ್ನು ಕೊಡುವುದಿಲ್ಲ. ಆಹಾ, ಅಂತೂ ಅರ್ಜುನನಿಗಿಂತ ಮೊದಲೇ ದ್ವಾರಕಾ ನಗರವನ್ನು ಪ್ರವೇಶಿಸಿದೆನು. ಇನ್ನು ಕೃಷ್ಣನನ್ನು ಸಂಧಿಸಿ ಯಾದವರ ಸೈನ್ಯ ಸಹಾಯವನ್ನು ಪಡೆಯುವೆನು. ಯಾದವರ ಘನ ಸೈನ್ಯವು ದೊರೆತರ ಸುಲಭದಿ ಮಣಿಸುವ ಶತ್ರುಗಳ ಯಾದವರ ಘನ ಸೈನ್ಯವು ದೊರೆತರ ಸುಲಭದಿ ಮಣಿಸುವ ಶತ್ರುಗಳ ಭಾಮರಮಣನು ನಮ್ಮ ಜನಾದರ ಹೋಮದೈವ ಭೀಮನ ಭಾಮರಮಣನು ಎನ್ನುವ ಜನಾದರ ಹೋಮದೈವ ಭೀಮನ ಮಧ್ಯಮ ಪಾಂಡವ ಪಾರ್ಥನ ಒಲಿಸಲು ಮಿತ್ರ ಕರ್ಣ ತೊಟ್ಟಿಹನು ಪಣವ. ಮಧ್ಯಮ ಪಾಂಡವ ಪಾರ್ಥನ ಒಲಿಸಲು ಮಿತ್ರ ಕರ್ಣ ತೊಟ್ಟಿಹನು ಪಣವ. ಕುರು ಸಿಂಹಾಸನದೊಳು ಕುಳಿತು ನಿರುತವು ಹರುಷದಿ ಧರೆಯ ನಾಳ್ವೆ. ಕುರು ಸಿಂಹಾಸನದೊಳು ಕುಳಿತು ನಿರುತವು ಹರುಷದಿ ಧರೆಯ ನಾಳಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರರು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರಣಿಯ. ಕುರು ಪಾಂಡವರರು ಸಿದ್ಧತೆಗೊಂಡಿಹ ಯುದ್ಧದ ಸುದ್ದಿಯ ಶೀಘ್ರದೊಳರುಹಿ. ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು. ನನ್ನ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಭರದಿ ನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಭರದಿ ನಾಂ ತೆರಳುವೆ ಭರದಿ ನಾಂ ತೆರಳುವೆ. ಆಹಾ, ಏನಿ ಮಾಧವನ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ.
ಏನಿ ಭವನದ ವೈಭವ. ನವಿಲು ಸಹ ರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ನವಿಲು ಸಹ ರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ಥಳಥಳಿಸುತ್ತಿವೆ. ದೇವಲೋಕಾದಿ ಲೋಕವ ಮೆರುಗಿ ಧರೆಗಿಳಿದಂತಿದೆ. ದೇವಲೋಕಾದಿ ಲೋಕವ ಮೆರುಗಿ ಧರೆಗಿಳಿದಂತಿದೆ. ಎನಿತು ಈ ಕೃಷ್ಣನ ಅರ್ಪದ ಸುರಿತನ. ಎನಿತು ಈ ಕೃಷ್ಣನ ಅರ್ಪದ ಸುರಿತನ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಮಾಧವನ ಭವನದ ಶೃಂಗಾರ ವೈಭವ. ಏನಿ ಭವನದ ಕಲಾಕೃತಿ ಸುರ ಸಂಪತ್ತನ್ನೇ ನಾಚಿಸುವಂತಹ ಸೊಬಗಿನಿಂದ ಕೂಡಿ ಕಂಗೊಳಿಸುತ್ತಿರುವುದಲ್ಲ. ಈ ಮಾಧವನ ರಮನೆ ಎಂದಿಗೂ ಎಲ್ಲಿಯೂ ಕಾಣದಂತಹ ಚಿತ್ರ ವಿಚಿತ್ರವಾದ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದಲೂ ಕಂಗೊಳಿಸುತ್ತಿರುವುದು. ಇಂದ್ರ ವರುಣ ಎಂಬ ಬ್ರಹ್ಮಾದಿ ದೇವತೆಗಳ ಮಂದಿರಗಳನ್ನೇ ಹೆಗ್ಭ್ರಮೆಗೊಳಿಸುವಂತೆ ಪರಿಶೋಭಿಸುತ್ತಿರುವುದಲ್ಲ ಈ ನಂದಗೋಪಾಲನ ಭವನ. ಎತ್ತ 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 ನೋಡಿದ ರಕ್ತ ಮುತ್ತು ರತ್ನಗಳನ್ನಿಟ್ಟು ಕೆತ್ತಲ್ಪಟ್ಟ ಈ ಸಾಲುಗಂಬಗಳ ಸೊಬಗು ದೃಷ್ಟಿ ಭೇರಿದೊಡೆ ನಯನ ಮನೋಹರವೀವ. ಅದ್ಭುತ ಶಿಲಾ ಕೌಶಲ್ಯ. ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು. ಮುತ್ತು ರತ್ನಗಳಿಂದ ಕೆತ್ತಿರುವ ಕಂಬಗಳು. ವಜ್ರಗಳ ಕಂಬಗಳು. ವಜ್ರಗಳ ಕಂಬಗಳು. ನೀಳಪಚ್ಚ ರತ್ನಗಳು. ವಜ್ರಗಳ ಕಂಬಗಳು. ವಜ್ರಗಳ ಕಂಬಗಳು. ನೀಳಪಚ್ಚ ರತ್ನಗಳು. ಗೋಮೇಧಿಕ ಪುಷ್ಯನಾಗ ವೈಡೂರ್ಯದ ಈ ಸುಭಗೋ. ಗೋಮೇಧಿಕ ಪುಷ್ಯನಾಗ. ಗೋಮೇಧಿಕ ಪುಷ್ಯನಾಗ ವೈಢೂರ್ಯದ ಈ ಸುಮಗು. ರತ್ನದ ಕಳಶಗಳು ಥಳಥಳನೆ ಹೊಳೆಯುವವು. ರತ್ನದ ಕಳಶಗಳು ಥಳಥಳನೆ ಹೊಳೆಯುವವು. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು. ಬಲ ಮೋದಗೊಳಿದಕ್ಕೆ ಸಾಟಿ ಕಾಣನ ಫಲ. ಮಾಧವನ ಅರಮನೆಯು ಎನಿದು ರಮ್ಯವೋ. ಶ್ರೀಹರೆಯ ಹೃದಯವಿದು ಅತಿ ನಿಗೂಢವೋ. ಮಾಧವನ ಅರಮನೆಯು ಎನಿದು ರಮ್ಯವೋ. ಶ್ರೀಹರಿಯ ಹೃದಯವಿದು ಅನಂತ ವಿಚಲವೋ.
ಫಲ ಫಲ ಮಾಧವ ಫಲ ಎತ್ತಲು ನೋಡುತ್ತಿರೆ ಮುತ್ತಿನ ತೋರಣಗಳ ಚಿತ್ತಕ್ಕೆ ಮುದವನು ಬೇರುತ್ತಲಿರುವುದ ನೋಡಿ ಚಿತ್ತಕ್ಕೆ ಮುದವನು ಬೇರುತ್ತಲಿರುವುದ ನೋಡಿ ಮಾಧವನರ ಮನೆಯು ಮನಕ್ಕೆ ಬೋಧಗೊಳಿಸುವುದು ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ 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 ಆಹಾ ಶಿಲಾಭಾಲಕಿಯರು ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಈ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ. ಈ ಶಿಲಾಭಾಲಕಿಯರು ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸ್ತೋಪ್ತ ಶರೀರವನ್ನೇ ಫಲಪಿಸಿ ಅರೆಬೆತ್ತಲೆಯನ್ನು ತೋರುತ್ತಿರುವ ಈ ವರಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ. ಭಾವಪರವಶನಾದೆ ಚಂದ್ರನಂತೆ ಒಳೆಯುವ ನವಚಂದ್ರಕಾಂತಿಯ ಬಳ್ಳಿಯಂತೆ ಬಳುಕುತ್ತಿರುವ ಈ ನಡುವು, ಮೆಂಚಿನಂತೆ ಒಳೆಯುತ್ತಿರುವ ಈ ನಯನಗಳು, ಆಹಾ ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಈ ಮಂದಹಾಸ. ಈ ಇರುವರನ್ನು ನೋಡುತ್ತಿದ್ದರೆ ನಾನೇ ಇವರನ್ನೊಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ವಂಶಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರು ವಂಶಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಕೌರವೇಶ್ವರ, ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಫಲ ಫಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗ ಧೀರ ಪ್ರಚಂಡ ಕೌರವನೆ, ರಣರಂಗ ಧೀರ
ಪ್ರಚಂಡ ಕೌರವನೇ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕರದೋಳ್ ಗದೆಯಂ ಪಿಡಿದಿಹ ಧೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೋಳ್ ಗದೆಯಂ ಪಿಡಿದಿಹ ಶೂರ ಶರೀರವು ಮದಿಸಿದ ಹುಲಿಯಾಕಾರ ಉರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಸುಸ್ವಾಗತ ಕುರು ಸಾರ್ವಭೌಮನಿಗೆ ಕುರು ಸಾರ್ವಭೌಮನಿಗೆ ಏನಿದು ನನಗೆ ನನಗೆ ಮತಿಭ್ರಮೆಯೇ ಅಥವಾ ಕನಸೇ? ಇಲ್ಲ ಇಲ್ಲ, ಇದೆಲ್ಲವೂ ಆ ಕಬಡ್ಡಿ ಕೃಷ್ಣನ ಮಾಯಾಜಾಲವೇ ಸರಿ. ನವಕಂಡವು ಮಂಡಲಾಧಿಪ ಮಣಿಮಗುಟ ವಿಕ್ರಮರಿಂದ ನಿರಂತರ ರಜಪಾದ ಪುರಸ್ಕೃತನಾಗಿ ಕುರುವೀರ ಚಂಡ ನಿರ್ಮೂಲನ ದೋರ್ದಂಡ ಫಲಮಂಡಿತನಾಗಿ ಹೇಗ್ದಿನಂತೆ ಶೋಭಿರೋರ್ಜಿತ ಕ್ಷಾತ್ರವ ಭಯಂಕರನಾದ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನರ ಮನೆಗಿಂತಲೂ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಕೂಡದು ಸಾತ್ಯಕಿ, ಎಲ್ಲಿ ಎಲ್ಲಿ ನಿಮ್ಮ ಕೃಷ್ಣನು? ಇನ್ನೇನು ಎಚ್ಚರಗೊಳ್ಳುವರು? ಏನು, ನಾನು ಹಸ್ತಿನಾವತಿಯಿಂದ ದ್ವಾರಕೆವರೆಗೂ ಬಂದರೂ ಈ ಕೃಷ್ಣನ ನಿದ್ರೆ ಇನ್ನು ಮುಗಿದಿಲ್ಲವೇ? ಏರಲಿ, ನಾನೇ ಒಂದು ಸಾರಿ ಎಚ್ಚರಿಸಿ ನೋಡುವೆನು. ಮುಕುಂದ, ಮಾಧವ, ವಾಸುದೇವ, ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಸುಪರಿಮಳ ಸುವಾಸನೆ ಕಂಪಿನಿಂದ ಕಂಗೊಳಿಸುತ್ತಿರಲು ಚತುರ್ದಶಕ ಭುವನ ಬ್ರಹ್ಮಾಂಡದಲ್ಲೇ ಅಚಲ ಕೀರ್ತಿ ಗಳಿಸಿದ ದ್ವಾರಕಾ ನಗರದ ಅರಸ ನಂದಗೋಪಾಲನು ಹಗಲು ನಿದ್ರೆಯಲ್ಲಿ ಮಗ್ನನಾಗಿರುವುದಕ್ಕೆ ಏನೋ ರಹಸ್ಯವಾದ ಕಾರಣವಿರಲೇಬೇಕು. ಓಹೋ ಸಾತ್ಯಕಿ, ಹೀಗೆಂದು ತೋರುತ್ತಿದೆ. ವಿರಾಟ ನಗರದ ಮದುವೆ ಸಂಭ್ರಮದಲ್ಲಿ ಹಲವು ರಾತ್ರಿ ಜಾಗರಣೆಗೈದು ತನು ನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ ಇರಲಿ,
ಈತನು ತಾನಾಗಿ ಎಚ್ಚರವಾಗುವ ತನಕ ನಾನಿಲ್ಲಿಯೇ ಕುಳಿತರಾಯಿತು. ಆಹಾ ಸಾತ್ಯಕಿ, ನಿನ್ನಲ್ಲೊಂದು ಮಾತಿಗುದು. ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲಬೇಕು, ತಿಳಿಯಿತೋ? ನಾನೀಗ ಅದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ ಕುರುರಾಜ. ಏಕೆ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮರ ಅಧೀನರು. ಆತರೆಲ್ಲಿರುವರೋ ನಾವು ಅಲ್ಲಿಯೇ ಇರುವೆವು. ಪ್ರಶ್ನೆಗೆ ಸರಿಯಾದ ಮಾತು ಸಾತ್ಯಕಿ, ಪ್ರಶ್ನೆಗೆ ಸರಿಯಾದ ಮಾತು. ಈ ಸಾರಿ ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಸ್ತ ಯಾದವ ಸೈನ್ಯವು ನನ್ನ ಕೈ ಸೇರಿದಂತೆಯೇ ಸರಿಯಲ್ಲವೇ? ಆಗಬಹುದು. ಎಂತಹ ಅನರ್ಥವಾಗಿ ಹೋಯಿತು. ರಾಜಾದಿರಾಜನು, ಚಂದ್ರಕುಲ ಚಕ್ರೇಶ್ವರನು ಆದ ನಾನು ಈ ಸಾಮಾನ್ಯ ಗೋಪಾಲಕನ ಸ್ಥಳದಲ್ಲಿ ಅಸಂಭವ, ಅಪಮಾನ, ಗುರುಕುಲಕ್ಕೆ ಗೌರವ, ಚಕ್ರವರ್ತಿಗೆ ಯೋಗ್ಯವಾದ ಪೀಠ. ಆ
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ನಿನ್ನ ಪ್ರಾಣಸಕ ಏಕೆ, ಏನಾಯ್ತು ಸಾತ್ಯಕಿ? ನಾನದನ್ನು ಹೇಳಲಾರೆ, ನೀನೇ ನೋಡು. ಓ ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕಿಯಲ್ಲಿ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಇಂದು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮರ ಸಹಾಯ ಕೇಳಲು ಬಂದಿರು. ಇದೆಂತಹ ವಿಳಂಬನೆ ಪಾರ್ಥ? ಇದು ವಿಳಂಬನೆ ಎಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವರ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಸಹ ಅದು ನಮಗೆ ಸಂತೋಷದ ವಿಚಾರವೇ. ಯುಧಿಷ್ಠಿರನು ತನ್ನ 4 ಸಹೋದರರ ಸಹಿತ ಪಾಂಚಾಲಿಯನ್ನೊಡಗೂಡಿ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವನು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ಕೇಳಿ ತಿಳಿದ ಬಳಿಕವಷ್ಟೇ ಸಹ ನಾವೂ ಸಹ ಹೊರಟದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ನಾನಿಲ್ಲಿಗೆ ಬಂದಿರುವೆನು. ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪದ ಫಲ ಅವರಿಗೆ ದೊರಯುವುದು ಸುಯೋಧನ. ಹಾಗೆಂದು ಕೈ ಕಟ್ಟಿ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇದು ಯುದ್ಧಕಾಲ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ 4 ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ದ್ವಾರಕಿಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಹಿತವಚನ ಕೇಳಿ ಹೋಗಬೇಕು ಎಂಬ ಇಚ್ಛೆಯಿಂದ. ಆಹಾ, ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಪಾರ್ಥ, ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿ ಬಿದ್ದಂತೆಯೇ ಸರಿ. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತ ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ, ನೀನು ಸಹ ಮರೆಯಬೇಡ. ಆಹಾ, ನಾವು ಮರೆತಿಲ್ಲ. ಏ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವರಾಶಿಗಳನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಒರಿಸಿ ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗಭಯವನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ, ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಓ ಸಿಂಧು ಶಯನ ಸುಂದರವದನ, ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಓ ಸಿಂಧು ಶಯನ ಭಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಭಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರವದನ, ನಿಗಿಸೋ ಲೋಕದ ಭವ ಬಂಧನ, ನಿಗಿಸೋ ಲೋಕದ ಭವ ಬಂಧನ. ಪರಮಾತ್ಮ, ಯುಗ ಯುಗದ ಪರ್ಯಂತವೂ ನೀನೇ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವೂ ನೀನೇ, ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಜಗಮಣಿದಾರ್ಪದ ಅಕ್ಷಿಯ ನಳಿಸಿ
ಚರಣದಡಿಯಲ್ಲಿ ಏಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿನ್ನ ಚರಣ ಸನ್ನಿಧಿಯೇ ನನಗೆ ಮಹಾಭಾಗ್ಯ. ಅದೇ ನನ್ನ ಸ್ಥಾನದೇವ. ಯದುನಂದನ ಯಾರು? ಕುರುಸಾರ್ವಭೌಮ. ಸೌಖ್ಯವೇ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಯ್ತಲ್ಲ. ಚಕ್ರವರ್ತಿಗಳಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಭಾವ. ಭಾಮಾರಮಣ, ಈ ನಿನ್ನ ಹೊಗಳಿಗೆ ಸ್ತೋತ್ರ ಕೇವಲ ಪಾತ್ರಾಭಿನಯದ ನಾಟಕವೆಂದು ನಾನು ಚೆನ್ನಾಗಿ ಬಲ್ಲೆ. ನಿದ್ರೆ ಮಾಡುವವರನ್ನೇನೋ ಎಚ್ಚರಿಸಬಹುದು, ಆದರೆ ನಿಮ್ಮಂತಹ ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರವಾಗದೇ ಇದ್ದ ನೀನು ಏ ನಿನ್ನ ಪ್ರಾಣ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೇಕೆ ಬಂದಿದ್ದೀರಿ? ಕೃಷ್ಣ ಭೋರ್ಗರವ ಕಾಡ್ಗಿಚ್ಚಿನಂತೆ ಕುರುಪಾಂಡವರ ಸಂಗ್ರಾಮ, ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸುವಂತೆ ಕೇಳಲು ಬಂದಿರುವೆನು ಮುಕುಂದ. ಭಾವ, ಯುದ್ಧವೇ? ಹೌದು. ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ಇಬ್ಬರು ಸಹನೆಯಿಂದ ಸಂತೋಷವಾಗಿ ಬಾಳಿ. ನನ್ನ ಮಾತನ್ನು ಕೇಳಿ ಭಾವ. ವಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಭಾವ, ವಾಸುದೇವ. ಪರಮಾತ್ಮ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಇರಲಿಲ್ಲದ ಮಾನವ ಆಸೆಯೇ ಅರ್ಜುನ. ಪರಮಾತ್ಮ, ಭರತ ಕಂಡ ಪ್ರಳಯದಿಂದ ಸಂತಾಪ ದುರಿತ ಭೇದವೋ ಸಮರ ಸಾಹಸ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾ
ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ಇಬ್ಬರು ಸಹನೆಯಿಂದ ಸಂತೋಷವಾಗಿ ಬಾಳಿ. ನನ್ನ ಮಾತನ್ನು ಕೇಳಿ ಬಾಬಾ. ಮುಕುಂದ, ರಾಜನೀತಿ ಧರ್ಮಶಾಸ್ತ್ರ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನಮಗೂ ಉಂಟು. ಈ ನಿನ್ನ ವೈರಾಗ್ಯದ ಉಪದೇಶಕ್ಕೂ ಧರ್ಮಕಥಾ ಶ್ರವಣ ಕೇಳಲು ನಾನಿಲ್ಲಿಗೆ ಬಂದವನಲ್ಲ. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನನ್ನ ಬೇಡಿಕೆ ಈಡೇರಿಸು ಮುಕುಂದ. ಮುಂದೆ ಬರಲಿರುವ ಮಹಾ ವಿಪತ್ತನ್ನು ಎದುರಿಸಲು ನೀನು ಸಿದ್ಧನಿರುವಾಗ ನನ್ನ ಹಿತೋಕ್ತಿಗಳು ನಿನಗೆ ಇಡಿಸುವುದಿಲ್ಲ. ಹಾಗಲಿ ಪಾರ್ಥ, ಪರಮಾತ್ಮ, ನೀನು ಸಹ ಯಾದವ ಸೈನ್ಯದ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುತ್ತಿರುವುದಲ್ಲ? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನಿನ್ನ ಕೃಪಾದೃಷ್ಟಿಯನ್ನು ಮೊದಲು ಪಡೆದವನು ನಾನು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ಮುಕುಂದ. ಪಕ್ಷಪಾತ ಸಂಭವ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಾಗುಣಶೀಲನು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ ಆದರೆ ಭಾವ, ಆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದಲ್ಲವೇ? ವಿಚಾರ ಮಾಡು. ಸುಹೋದನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲೂ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆಹಾ, ಇಬ್ಬರಿಗೂ ಸಹಾಯ ಮಾಡುವೆನು. ಅರ್ಜುನನು ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿದೆ. ಕಪಟಿ. ಈಗ ಕೇಳಿ. ಅಪ್ರತಿಮ ವೀರ ಭಟರ್ಗಳಿಂದ ಕೂಡಿದ ಅಣ್ಣ ಬಲರಾಮನ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು ಆದ ನಾನೇ ಮತ್ತೊಂದು ಕಡೆ. ಪಾರ್ಥ, ಪರಮಾತ್ಮ, ಪ್ರಾಣಸಕ, ಜನಾರ್ದನ, ಇವೆರಡರಲ್ಲಿ ನೀನು ಯಾವುದನ್ನು ಅಪೇಕ್ಷಿಸುವೆ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು, ನಿರಸ್ತ್ರನು, ನಿರಾಯುಧನು. ಈತನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದರೂ ಏನು? ಆ ಭಾವ ಕೇಳವಲ್ಲೆಯ? ಹೇಳು. ಕೇಳಲು ನಿನ್ನ ಬಳಿ ಇರುವುದಾದರೂ ಏನು? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ನನ್ನ ಗುರು ಬಲರಾಮ ದೇವರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಿ ನಿಲ್ಲಲಿ. ಪರಾಕ್ರಮಕ್ಕೆ ತಕ್ಕ ಪ್ರತಿಫಲವೇ ದೊರೆತಂತಾಯಿತು. ನಡೆ ಸುಯೋಧನ, ಯಾದವ ಸೈನ್ಯಕ್ಕೆ ನಿನ್ನ ಪಕ್ಷ ವಹಿಸುವಂತೆ ಆಜ್ಞೆ ಮಾಡುವೆನು. ನಡೆ. ಫಲೆ ಫಲೆ ಕಪಟ ನಾಟಕ ಸೂತ್ರಧಾರಿ ಫಲೆ. ಸನ್ನೆಯಿಂದಲೇ ಈ ನಿನ್ನ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಹಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಹಳಿರೇ, ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹದ ಪ್ರಚಂಡ ರಕ್ತಕೋಡಿಯ ಹರಿಸೇ, ಮೃತ್ಯುತಾಂಡವ ಪ್ರಳಯ ಸಿಂಹನಾದ, ಹರಣಿ ಸಾಹಸ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣದೋಳ್ ಆಯುಧಮಂ ಧರಿಸದಿರೇ, ರಣದೋಳ್ ಆಯುಧಮಂ ಧರಿಸದಿರೇ, ಪಾಂಡವರನದೆಲ್ಲ
ತೋರುವೆನು ನಿನ್ನ ಪಂಥ ಮಂತ್ರನಿ ಕೂಡ ಅವತಾರ ಪುರುಷ ಮುಕುಂದ ಕಪಟಿ, ನೀನು ಬಹುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ, ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನಾವುಗಳು ನಿಮ್ಮೊಡನೆ ಬೆರೆಯಲು ಬಂದರೆ ಸಾಧ್ಯವೇ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈಗ ನಾವೇ ಬೇರೆಯಾದೆವು, ಆದರೂ ಬಾಧಕವಿಲ್ಲ ಕೃಷ್ಣ. ರಣರಂಗದಲ್ಲಿ ಆಯುಧಗಳನ್ನಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆ. ವಚನ ಭ್ರಷ್ಟನಾದಿಯೇ ಶೋಕೆ. ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯಲಾದೀತೆ? ನಡೆಸಿರೋದನ ಸಂಧಿಸೋಣ ಸಮರಾಂಗಣದಲ್ಲಿ, ಆಗ ತೋರುವೆಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಭಾವ. ಮುಂದೆ ತಿಳಿಯುವುದೇನಿದೆ ಕೃಷ್ಣ? ನನ್ನ ಗುರುಬಲರಾಮ ದೇವರು ಸ್ವತಃ ಅಲಾಯುಧಧಾರಿಯಾಗಿ ನಿಂತರೆ ಶತ್ರುಗಳು ಉಳಿಯುವರೇ, ಈ ನಿನ್ನ ಪಾಂಡವರು ಉಳಿಯುವರೇ. ಜಯವು ಖಂಡಿತ ನನ್ನದೇ. ಬರುತ್ತೇನೆ ಬರುತ್ತೇನೆ. ಒಳಸಂಚು ಫಲಿಸಿತೆಂದು ಹಿಗ್ಗಬೇಡವೋ ಮಾಧವ. ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯದೆ ಉಚ್ಚರಿಸುತ್ತಿರುವೆನು, ಎಚ್ಚರವಿರಲಿ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡು. ನಡೆಸಿರೋದು.